ಅಪಹೃತ ಪ್ರಕರಣದ ಬಳಿಕ ಮೊದಲ ಬಾರಿಗೆ ದಳಪತಿ ಕರೂರಿಗೆ ಎಂಟ್ರಿ. ರಾಮಮಂದಿರ ದೇಣಿಗೆ ಎಣಿಕೆ ಕೊಠಡಿಗೆ ಸಿಸಿಟಿವಿ ಕಣ್ಗಾವಲು, ನಿಲ್ಲದ ಅಮೆರಿಕ ಇರಾನ್ ಯುದ್ಧ. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಹಾಗೂ ಪರಿಷತ್ ಸದಸ್ಯೆ ಆರತಿ ಕೃಷ್ಣ ನಡುವಿನ ಜಟಾಪಟಿ ಕೆಪಿಸಿಸಿ ಅಧ್ಯಕ್ಷರ ಅಂಗಳಕ್ಕೆ ಬಂದು ತಲುಪಿದೆ. ಕ್ಷೇತ್ರದಲ್ಲಿ ತಮ್ಮ ಕೆಲಸ ಕಾರ್ಯಗಳಿಗೆ ಆರತಿ ಕೃಷ್ಣ ಅಡ್ಡ ಹಾಕಿದ್ದಾರೆಂದು, ಸಚಿವ ಸ್ಥಾನ ಪಡೆಯಲು ತಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿದ್ದಾರೆಂದು ನಯನಾ ಮೋಟಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲವೆಂದು ಕೆಲ ದಿನಗಳ ಹಿಂದೆಯಷ್ಟೇ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ಗೆ ನಯನಾ ವಿರುದ್ಧ ಆರತಿ ಕೃಷ್ಣ ಬೆಂಬಲಿಗರು ದೂರು ನೀಡಿದ್ರು. ಇದೀಗ ನಯನಾ ಮೋಟಮ್ಮ ಬೆಂಬಲಿಗರಿಂದಲೂ ಕೆಪಿಸಿಸಿ ಅಧ್ಯಕ್ಷರಿಗೆ ಪ್ರತಿ ದೂರು ನೀಡಿದ್ದಾರೆ. ಕ್ಷೇತ್ರದಲ್ಲಿ ಕೆಲಸ ಮಾಡಲು ಆರತಿ ಕೃಷ್ಣ ಬಿಡುತ್ತಿಲ್ಲವೆಂದು ಪ್ರತಿಯಾಗಿ ದೂರು ನೀಡಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪ್ರತ್ಯಕ್ಷವಾಗಿರುವ ಚಿರತೆ ಜನರ ನಿದ್ದೆಗೆಡಿಸಿದೆ. ಕಳೆದ 2 ದಿನಗಳಿಂದ ಬ್ಯಾಡರಹಳ್ಳಿಯಲ್ಲಿ ಬೀಡು ಬಿಟ್ಟಿರುವ ಚಿರತೆ ರಾತ್ರಿಯಾಗ್ತಿದ್ದಂತೆ ಗೋಚರವಾಗುತ್ತಿದೆ. ಮೊನ್ನೆ ಕಾಣಿಸಿಕೊಂಡಿದ್ದ ಚಿರತೆ ಮತ್ತೆ ನಿನ್ನೆ ರಾತ್ರಿ ಕಾಣಿಸಿಕೊಂಡಿದ್ದು ಜನರು ಬೆಚ್ಚಿ ಬಿದ್ದಿದ್ದಾರೆ. ರಾತ್ರಿ 9 ಗಂಟೆ ಹಾಗೂ ಮುಂಜಾನೆ 4 ಗಂಟೆ ಸುಮಾರಿಗೆ ಕಾಣಿಸಿಕೊಂಡಿರುವ ಚಿರತೆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಿನ್ನೆಯಿಂದ ಕಾರ್ಯಾಚರಣೆಗಿಳಿದಿರುವ ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆ ಸೆರೆಗೆ ಹರಸಾಹಸ ಪಡೆದಿದ್ದಾರೆ. ದಶಕಗಳಿಂದ ಇಲ್ಲಿ ಯಾವುದೇ ಚಿರತೆ ಕಾಟ ಇರಲಿಲ್ಲ. ಈಗ ಏಕಾಏಕಿ ಕಾಣಿಸಿಕೊಂಡಿರುವುದು ಭಯ ಹುಟ್ಟಿಸಿದೆ. ಒಂದಲ್ಲ 2 ಬಾರಿ ಹಲವರ ಕಣ್ಣಿಗೆ ಕಾಣಿಸಿಕೊಂಡಿದೆ. ಇದರಿಂದ ಹೊರಬರೋಕು ಜನ ಭಯ ಬೀಳೋ ಸ್ಥಿತಿ ಇದೆ. ರಾತ್ರಿ ಆಗ್ತಿದ್ದಂತೆ ಮನೆ ಸೇರಿಕೊಳ್ಳಬೇಕಾದ ಸ್ಥಿತಿ ಇದೆ. ಮಕ್ಕಳು, ವೃದ್ಧರು ಓಡಾಡ್ತಾರೆ. ಅಟ್ಯಾಕ್ ಮಾಡಿದ್ರೆ ಹೊಣೆ ಯಾರು ಅಂತ ಜನರು ಪ್ರಶ್ನಿಸಿದ್ದಾರೆ. ತಮಿಳುನಾಡಿನ ಕರೂರಿನಲ್ಲಿ ನಡೆದ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದ 32 ಮೃತರ ಕುಟುಂಬಸ್ಥರಿಗೆ ಸಿಎಂ ಜೋಸೆಫ್ ವಿಜಯ್ ಸರ್ಕಾರ ಸರ್ಕಾರಿ ಹುದ್ದೆ ಕರುಣಿಸಿದೆ. ಸೆಪ್ಟೆಂಬರ್ 27, 2025ರಂದು ಕರೂರಿನಲ್ಲಿ ವಿಜಯ್ ನೇತೃತ್ವದ ರ್ಯಾಲಿಯಲ್ಲಿ ಕಾಲ್ತುಳಿತ ಉಂಟಾಗಿ 41 ಜನ ಸಾವನ್ನಪ್ಪಿದ್ರು. ಈ ಪೈಕಿ 32 ಮೃತರ ಕುಟುಂಬಕ್ಕೆ ಅನುಕಂಪ ಆಧಾರದಲ್ಲಿ ಸರ್ಕಾರಿ ಹುದ್ದೆಗೆ ನೇಮಕ ಮಾಡಲಾಗಿದೆ. ದುರಂತ ಬಳಿಕ ಇದೇ ಮೊದಲ ಬಾರಿಗೆ ಕರೂರಿಗೆ ಸಿಎಂ ವಿಜಯ್ ಜೋಸೆಫ್ ಭೇಟಿ ನೀಡಿದ್ರು. ಕರೂರಿನ ವೆನ್ನಮಲೈ ಬಳಿ ಕಾರ್ಯಕ್ರಮದಲ್ಲಿ ಸಂತ್ರಸ್ತ ಕುಟುಂಬಗಳಿಗೆ ನೇಮಕ ಪತ್ರ ವಿತರಣೆ ಮಾಡಿದ್ದಾರೆ. ಅಲ್ಲದೆ ಕಾಲ್ತುಳಿತದಲ್ಲಿ ಮೃತರಾದ ಕುಟುಂಬಸ್ಥರಿಗೆ ಸಂತಾಪ ತಿಳಿಸಿ ಧೈರ್ಯ ತುಂಬಿದ್ರು. ಇದೇ ವೇಳೆ ಡಿಎಂಕೆ ಪಕ್ಷದ ವಿರುದ್ಧ ಕಿಡಿಕಾರಿದ ವಿಜಯ್, ಹಣವ ಜನರ ಎಂದು ನನಗೆ ಕೇಳಿದ್ರೆ ನನಗೆ ಜನರೇ ಮುಖ್ಯ, ನೀವೇ ಮುಖ್ಯ. ಕಾಲ್ತುಳಿತ ವೇಳೆ ಡಿಎಂಕೆ ರಾಜಕೀಯ ಮಾಡ್ತು ಅಂತ ಗುಡುಗಿದ್ರು. ಮೇಕೆದಾಟು ವಿಚಾರ ಪ್ರಸ್ತಾಪಿಸಿದ ಸಿಎಂ ವಿಜಯ್, ತಮಿಳುನಾಡು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದ್ದು ಯಾವಾಗ ಮತ್ತು ಅಧಿಕಾರದಲ್ಲಿದ್ದವರು ಯಾರು, ಯಾಕೆ ನೀವು ಸರಿಯಾಗಿ ವಾದಿಸಲಿಲ್ಲ ಪ್ರಶ್ನಿಸಿದ್ರು. ಅಯೋಧ್ಯೆ ರಾಮಮಂದಿರ ದೇಣಿಗೆ ಲೂಟಿ ಹಗರಣದ ಬಳಿಕ ರಾಮಮಂದಿರ ಟ್ರಸ್ಟ್ ಎಚ್ಚೆತ್ತುಕೊಂಡಿದೆ. ಕಳ್ಳತನದ ಬಳಿಕ ಟ್ರಸ್ಟ್ ಮತ್ತಷ್ಟು ಭದ್ರತೆ ಹೆಚ್ಚಿಸಿದೆ. ದೇಣಿಗೆ ಎಣಿಕೆ ಕೊಠಡಿ ಸುತ್ತಮುತ್ತ ಹೆಚ್ಚುವರಿ ಸಿಸಿಟಿವಿ ಅಳವಡಿಸಿದೆ. 13 ಹೆಚ್ಚುವರಿ ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಸಿದ್ದಾರೆ. ಎಣಿಕೆ ಕೇಂದ್ರಕ್ಕೆ ಹುಂಡಿ ಸಾಗಿಸಲು ಹೆಚ್ಚುವರಿ ಭದ್ರತಾ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಒಟ್ಟು 43 ಅಧಿಕೃತ ಸಿಬ್ಬಂದಿ ನಿಗಾದಲ್ಲಿ ಹುಂಡಿ ಹಣ ಎಣಿಕೆ ಕಾರ್ಯ ನಡೆಯಲಿದೆ. ಎಣಿಕೆ ಕೇಂದ್ರಕ್ಕೆ ದೇಣಿಗೆ ಪೆಟ್ಟಿಗೆ ಸಾಗಿಸಲು 27 ಹೆಚ್ಚುವರಿ ಭದ್ರತಾ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಈ ಹಿಂದೆ ಕ್ಯಾಮೆರಾ ವ್ಯಾಪ್ತಿ ಇಲ್ಲದ ಸ್ಥಳಗಳಲ್ಲಿ ಹೆಚ್ಚುವರಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ಇದು ಸಂಪೂರ್ಣ ಎಣಿಕೆ ಪ್ರಕ್ರಿಯೆಯ ನಿರಂತರ ಮೇಲ್ವಿಚಾರಣೆಯನ್ನ ಖಚಿತಪಡಿಸುತ್ತದೆ. ಟ್ರಸ್ಟ್ ತನ್ನ ಹಣಕಾಸು ವಹಿವಾಟು ವ್ಯವಸ್ಥೆಯನ್ನು ಸಹ ಬದಲಾಯಿಸಿದೆ. ಯಾವುದೇ ಬ್ಯಾಂಕ್ ವಹಿವಾಟಿಗೆ ರಾಮಮಂದಿರ ಟ್ರಸ್ಟ್ನ ಮಧ್ಯಂತರ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಕೃಷ್ಣಮೋಹನ್, ಮುಖ್ಯ ಇಂಜಿನಿಯರ್ ಜಗದೀಶ್ ಶಫ್ಲೆ ಮತ್ತು ಚಾರ್ಟೆಡ್ ಅಕೌಂಟೆಂಟ್ ಚಂದನ್ ರೈ ಅವರ ಸಹಿಗಳು ಕಡ್ಡಾಯವಾಗಿರುತ್ತವೆ. ಈ ಹಿಂದೆ ಡಾಕ್ಟರ್ ಅನಿಲ್ ಮಿಶ್ರಾ ಈ ವ್ಯವಸ್ಥೆಯನ್ನು ನಿರ್ವಹಿಸುತ್ತಿದ್ದರು ಮತ್ತು ಬ್ಯಾಂಕ್ ದಾಖಲೆಗಳಿಗೆ ಸಹಿ ಹಾಕುತ್ತಿದ್ದರು. ಇರಾನ್ ಅಮೆರಿಕ ಮಧ್ಯೆ ಯುದ್ಧ ತಾರಕಕ್ಕೇರಿದೆ. ಇರಾನ್ ಮೇಲೆ ಏರ್ ಸ್ಟ್ರೈಕ್ ಮುಂದುವರೆಸಿರುವ ಅಮೆರಿಕ ದಕ್ಷಿಣ ಇರಾನ್ನ ಬುಷೆಹರ್ ಪ್ರದೇಶದಲ್ಲಿ ಸ್ಫೋಟಗೊಳಿಸಿದೆ. ಚಬಹಾರ್, ಬುಷೆಹರ್, ಕೋನರಕ್, ಅಹವಾಜ್, ಬಂದರ್ ಅಬ್ಬಾಸ್, ಕೆರ್ಮಾನ್ನಲ್ಲಿ ಸ್ಫೋಟದ ಸದ್ದು ಕೇಳಿಬಂದಿದೆ. ಅಮೆರಿಕ ದಾಳಿಯ ಬಗ್ಗೆ ಇರಾನ್ ಮಾಧ್ಯಮಗಳು ವರದಿ ಮಾಡಿದ್ದು, ಆದರೆ ನಾವು ದಾಳಿ ಮಾಡಿಲ್ಲ ಅಂತ ಅಮೆರಿಕ ಸ್ಪಷ್ಟನೆ ನೀಡಿದೆ. ಅಮೆರಿಕ ದಾಳಿ ಬೆನ್ನಲ್ಲೇ ಇರಾನ್ಗೆ ಇಸ್ರೇಲ್ ಎಚ್ಚರಿಕೆ ನೀಡಿದೆ. ಯುದ್ಧ ಇನ್ನೂ ಮುಗಿದಿಲ್ಲ, ಎಲ್ಲದಕ್ಕೂ ಸಜ್ಜಾಗಿದ್ದೇವೆ. ಅಯಾತೊಲ್ಲಾ ಖಮೇನಿಯನ್ನ ಹತ್ಯೆ ಮಾಡಿದ್ದೇವೆ, ಮೊಜ್ದಾಬ ಖಮೇನಿಯನ್ನ ಗಾಯಗೊಳಿಸಿದ್ದೇವೆ ಅಂತ ಇರಾನ್ಗೆ ಬೆಂಜಮಿನ್ ನೆತನ್ಯಾಹು ಎಚ್ಚರಿಕೆ ನೀಡಿದ್ದಾರೆ. ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ಇರಾನ್ ನಿರ್ದಿಷ್ಟ ಸಂಚು ರೂಪಿಸಿತ್ತು ಅಂತ ಅಮೆರಿಕದೊಂದಿಗೆ ಇಸ್ರೇಲ್ ಗುಪ್ತಚರ ಇಲಾಖೆ ಮಾಹಿತಿ ಹಂಚಿಕೊಂಡಿದೆ ಎನ್ನಲಾಗಿದೆ.
ಕಾವೇರಿ ನೀರು ಸಂಪರ್ಕ ಪೈಪ್ ಡ್ಯಾಮೇಜ್ ಆಗಿ ಮನೆಗಳಿಗೆ ಕಲುಷಿತ ನೀರು ಪೂರೈಕೆ ಆಗಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಯಲಹಂಕದ ದೊಡ್ಡಬೆಟ್ಟಹಳ್ಳಿ ಕಾವೇರಿ ನೀರು ಕಲುಷಿತಗೊಂಡಿದ್ದು ಜಲಮಂಡಳಿ ವಿರುದ್ಧ ಸ್ಥಳೀಯರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಖಾಸಗಿ ಗ್ಯಾಸ್ ಕಂಪನಿ ಪೈಪ್ಲೈನ್ ಕಾಮಗಾರಿ ವೇಳೆ ಎಡವಟ್ಟಾಗಿದೆ ಅಂತ ಆರೋಪಿಸಲಾಗಿದೆ. ಸಂಪೂರ್ಣ ಮಣ್ಣು ಮಿಶ್ರಿತ ಕಾವೇರಿ ನೀರು ಪೂರೈಕೆಯಾಗಿದ್ದು ಮನೆಯ ಪಂಪ್ಗಳು, ವಾಟರ್ ಟ್ಯಾಂಕ್ಗಳಲ್ಲಿ ಕಲುಷಿತ ನೀರು ಬಂದಿದೆ. ಅಧಿಕಾರಿಗಳಿಗೆ ಜನರು ಹಿಡಿಶಾಪ ಹಾಕುತ್ತಾ ಮನೆಯ ಸಂಪ್ಗಳು, ವಾಟರ್ ಟ್ಯಾಂಕ್ ಕ್ಲೀನ್ ಮಾಡಿಸಿದ್ದಾರೆ. ಬಡ್ಡಿ ದಂಧೆಕೋರರ ಕಡಿವಾಣಕ್ಕೆ ಸರ್ಕಾರ ಏನೇ ಕ್ರಮ ಕೈಗೊಂಡಿದ್ರು ಅದಕ್ಕೆ ಬ್ರೇಕ್ ಬೀಳ್ತಿಲ್ಲ. ಬಡ್ಡಿ ದಂಧೆಕೋರರ ಕಿರುಕುಳ ಧಮ್ಮಿಗೆ ಬೇಸತ್ತು ವಿಷ ಸೇವಿಸಿ ಯುವಕ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಗದಗ ನಗರದ ಕರೆಮ್ಮಕಲ್ ಬಡಾವಣೆಯಲ್ಲಿ ನಡೆದಿದೆ. ಸಂಪತ್ ದಂಡಗಿ ಆತ್ಮಹತ್ಯೆ ಮಾಡಿಕೊಂಡ ಯುವಕ. ಆತ್ಮಹತ್ಯೆಗೂ ಮುನ್ನ ಸೆಲ್ಫಿ ವಿಡಿಯೋ ಮಾಡಿರುವ ಸಂಪತ್ ಜನರಿಗೆ ಉಪಕಾರ ಮಾಡಲು ಹೋಗಿ ಈ ಸ್ಥಿತಿ ಬಂದಿದೆ. ಧರ್ಮಗೌಡ ಅನ್ನೋರ ಬಳಿ ಹಣ ಪಡೆದಿದ್ದಕ್ಕೆ ಧಮಕಿ ಹಾಕಿದ್ರು. ದಿಕ್ಕು ತೋಚದಂತಾಗಿ ಈ ನಿರ್ಧಾರ ಮಾಡಿದ್ದೇನೆ ಅಂತ ವಿಡಿಯೋದಲ್ಲಿ ಸಂಪತ್ ಹೇಳಿಕೆ ನೀಡಿದ್ದಾರೆ. ಧರ್ಮಗೌಡ ಅನ್ನೋರ ಬಳಿ ಸಂಪತ್ ಹಣ ಪಡೆದಿದ್ನೋ. ಧರ್ಮಗೌಡ ನಿತ್ಯ ಫೋನ್ ಮಾಡಿ ಬಡ್ಡಿ ಹಣಕ್ಕಾಗಿ ಕಿರುಕುಳ ನೀಡುತ್ತಿದ್ರು. ಕಿರುಕುಳ, ಬೆದರಿಕೆಗೆ ಹೆದರಿ ನನ್ನ ಗಂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಸಂಪತ್ ಪತ್ನಿ ಸ್ನೇಹ ಆರೋಪಿಸಿದ್ದಾರೆ. ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬರೇ ಫೋನ್ ಹಚ್ಚಿ ಟಾರ್ಚರ್ ಕೊಡೋದು. 1 ಗಂಟೆಗೆ ಫೋನ್ ಹತ್ತಿದ್ರು. ಒಳಗ ಹಾಕಿಸ್ತೀನಿ ನಿನಗ ಚೆಕ್ ಬಾನ್ಸ್ ಕೇಸ್ ಮಾಡ್ತೀನಿ ನಿನ್ನ ಹೆಂಡ್ತಿ ಮ್ಯಾಗ. ನಿನ್ನ ಹೆಂಡ್ತಿದ್ದು ಚೆಕ್ ಐತಿ, ನಿನ್ನ ಹೆಂಡ್ತಿ ಚೆಕ್ ಕೊಟ್ರಿ ಎಲ್ಲ ಹಾಕ್ತೀನಿ ಅಂತಿದ್ರು. ಅದನ್ನ ಮಜ್ಜಿದಾತು ಹೊಂಡ್ರ ಕರಿ ಅಣ್ಣರು, ಕರಿಗೌಡರು, ಶಶಿ ಶಿವನ್ ಗುತ್ತಿ, ರವಿ ಶಿವನ್ ಗುತ್ತಿ ಇವರೆಲ್ಲ ಮಾಡ್ತಿದ್ರು. ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದ ಕಾರಣ ಸೂಕ್ತ ಚಿಕಿತ್ಸೆ ಸಿಗದೆ 1 ವರ್ಷದ ಹೆಣ್ಣು ಮಗು ಸಾವನ್ನಪ್ಪಿರುವ ಘಟನೆ ಹಾವೇರಿಯಲ್ಲಿ ನಡೆದಿದೆ. ಭವಾನಿ ಮಹೇಶ ಕಿಳ್ಳಿಕ್ಯಾತ ಮೃತ ಮಗು. ಮನೆಯಲ್ಲಿ ಆಟವಾಡುತ್ತಿದ್ದ ವೇಳೆ ಏಕಾಏಕಿ ಮೂರ್ಛೆ ಬಿದ್ದಿದ್ದ 1 ವರ್ಷದ ಮಗುವನ್ನ ಹಾವನೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ಯಲಾಗಿತ್ತು. ಆದರೆ ವೈದ್ಯರು ಸಿಗದ ಕಾರಣ ಗುತ್ತಲ ಆಸ್ಪತ್ರೆಗೆ ಕರೆದುಕೊಂಡು ಬರುವಾಗ ಮಾರ್ಗ ಮಧ್ಯೆ ಮಗು ಮೃತಪಟ್ಟಿದೆ. ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದಕ್ಕೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದಕ್ಕೆ ಮಗು ಮೃತಪಟ್ಟಿದೆ ಅಂತ ಆರೋಪಿಸಿ ಗುತ್ತಲ ಆಸ್ಪತ್ರೆ ಮುಂದೆ ಶವವಿಟ್ಟು ಕುಟುಂಬ ಸದಸ್ಯರು ಪ್ರತಿಭಟನೆ ನಡೆಸಿದ್ರು. ಸ್ಥಳಕ್ಕೆ ಶಾಸಕ ರುದ್ರಪ್ಪ ಲಮಾಣಿ ಬರುವಂತೆ ಪಟ್ಟು ಹಿಡಿದ ಕುಟುಂಬಸ್ಥರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವೈದ್ಯರನ್ನ ನೇಮಕ ಮಾಡುವಂತೆ ಆಗ್ರಹ ಮಾಡಿದ್ರು. ಈ ನಡುವೆ ಸ್ಥಳಕ್ಕೆ ತಾಲೂಕು ವೈದ್ಯಾಧಿಕಾರಿ ಭೇಟಿ ಕುಟುಂಬ ಸದಸ್ಯರ ಜೊತೆಗೆ ಮಾತುಕತೆ ನಡೆಸಿದ್ರು. ಗುತ್ತಲ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳ್ಳತನ ಮಾಡೋ ಕಳ್ಳರು ಸಿಕ್ಕ ವಸ್ತುಗಳನ್ನ ದೋಚಿ ಎಸ್ಕೇಪ್ ಆಗೋದು ಸಾಮಾನ್ಯ. ಆದ್ರೆ ಇಲ್ಲೊಬ್ಬ ಕಳ್ಳತನಕ್ಕೆ ಬಂದು ಕಳ್ಳತನ ಮಾಡದೆ ಅಂಗಡಿ ಮಾಲೀಕರಿಗೆ ಕರೆಂಟ್ ಶಾಕ್ ಕೊಡ್ತಿದ್ದನು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಕನಕನಹಳ್ಳಿಯಲ್ಲಿ ಕಳ್ಳನೊಬ್ಬ ತಾನು ಕಳ್ಳತನ ಮಾಡುವ ಅಂಗಡಿಗೆ ವಿದ್ಯುತ್ ಹರಿಸಿ ಅಂಗಡಿ ಮಾಲೀಕರು ಮಳಿಗೆಯ ಬಾಗಿಲು ತೆರೆದ್ರೆ ವಿದ್ಯುತ್ ಶಾಕ್ ಹೊಡೆಯುವಂತೆ ಮಾಡಿ ಹೋಗ್ತಿದ್ದನು. ಈ ವಿಚಿತ್ರ ಕೈಯಾಲಿಯ ಕಳ್ಳನ ಕೃತ್ಯವೀಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕನಕನಹಳ್ಳಿಯ ನಾರಾಯಣ ಸಿದ್ದಿ ಎಂಬಾತನೇ ಈ ವಿಚಿತ್ರ ಕೈಯಾಲಿ ಇರುವ ಕಳ್ಳ. ತಮ್ಮ ಊರಿನ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡುವ ಈತ ಒಂದೇ ಅಂಗಡಿಯಲ್ಲಿ 4-5 ಬಾರಿ ಕಳ್ಳತನ ಮಾಡಿದ್ದಾನೆ. ರಾತ್ರಿ ವೇಳೆ ಊರಿನ ಅಂಗಡಿಗಳಿಗೆ ನುಗ್ಗುವ ಈತ ಅಂಗಡಿಯೊಳಗೆ ಹಣ ಹಾಗೂ ಚಿಕ್ಕ ಪುಟ್ಟ ವಸ್ತುಗಳನ್ನ ಕದ್ದು ತಾನು ಕಳ್ಳತನ ಮಾಡಿದ ನಂತರ ಅಂಗಡಿಯ ಬಾಗಿಲಿಗೆ ವಿದ್ಯುತ್ ಹರಿಸಿ ಪರಾರಿಯಾಗುತ್ತಿದ್ದ. ಹೀಗೆ ಅಕ್ಕಪಕ್ಕ ಅಂಗಡಿಯಲ್ಲೂ ಆತನೇ ಕಳ್ಳ ಅಂತ ಗೊತ್ತಿದ್ರು ದೊಡ್ಡ ಮಟ್ಟದ ವಸ್ತುಗಳು ಕಳ್ಳತನ ಆಗದ ಕಾರಣ ದೂರು ನೀಡದೆ ಬಿಡ್ತಿದ್ರು. ಆದ್ರೆ ಅನ್ನಪೂರ್ಣ ಮಾರ್ಟ್ನಲ್ಲಿ ಈತ ಹಲವು ಬಾರಿ ಕಳ್ಳತನ ಮಾಡಿದಾಗ ಸಿಸಿಟಿವಿ ಹಾಕಿಸಿದ್ದು ಇದರಲ್ಲಿ ಈತ ಮಾಡುತ್ತಿದ್ದ ಕೃತ್ಯ ಬಯಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಂಕೋಲ ಠಾಣೆಯಲ್ಲಿ ನಾರಾಯಣ ಸಿದ್ದಿ ಮೇಲೆ ದೂರು ದಾಖಲಾಗಿದೆ.